ಗೌರವ ಇರುವಂತೆ, ನನಗೆ ಘನತೆ ಇರುವಂತೆ, ನನಗೆ ಸ್ವಾತಂತ್ರ್ಯ ಇರುವಂತೆ ಹೆಣ್ಣಿಗೂ ಗೌರವ ಇದೆ, ಅವಳಿಗೂ ಗೌರವ ಇದೆ. ಅವಳು ಪುರುಷನಿಗೆ ಸುಖ ಕೊಡುವ ವಸ್ತುವಲ್ಲ. ಆಧುನಿಕ ಜಗತ್ತಿನಲ್ಲಿ ಇವತ್ತಿಗೂ ಹೆಣ್ಣಿನ ಬಗ್ಗೆ ಇರುವ ನಿಲುವು ಅವಳು ಪುರುಷನಿಗೆ ಸುಖ ಕೊಡುವ ವಸ್ತು ಎಂಬುದು ಮಾತ್ರ. ಆದ್ದರಿಂದಲೇ ಇಷ್ಟೆಲ್ಲ ಕಾನೂನುಗಳಿರುವಾಗಲೂ ಅತ್ಯಾಚಾರಗಳು ವ್ಯಾಪಕವಾಗಿ ನಡೀತಾ ಇದೆ ಸಮಾಜದಲ್ಲಿ. ಹೆಣ್ಣಿನ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. ನನಗೆ ಅಭಿಪ್ರಾಯ ಸ್ವಾತಂತ್ರ್ಯ ಇರುವಂತೆ, ನನಗೆ ವ್ಯಕ್ತಿತ್ವ ಇರುವಂತೆ, ನನಗೆ ಗೌರವ ಇರುವಂತೆ, ನನಗೆ ಘನತೆ ಇರುವಂತೆಯೇ ಮಹಿಳೆಗೂ ಇದೆ, ನನ್ನ ಪತ್ನಿಗೂ ಅದೆಲ್ಲವೂ ಇದೆ. ಇದನ್ನು ನೀವು ಒಪ್ಪಿಕೊಂಡಾಗ ಮಾತ್ರ ಮಹಿಳೆಗೆ ರಕ್ಷಣೆ ಇರುತ್ತದೆ, ಮಹಿಳೆಗೆ ಗೌರವ ಇರುತ್ತದೆ. 6ನೇ ಶತಮಾನದಲ್ಲಿ ನೀವು ಅರ್ಥ ಮಾಡಿ, ಇಸ್ಲಾಮಿನಲ್ಲಿ ಮದುವೆ ಆಗಬೇಕಾದರೆ ಮಹರ್ ಕೊಡಬೇಕು. ಮಹರ್ ಅಂದ್ರೆ ವಧು ದಕ್ಷಿಣೆ, ವರದಕ್ಷಿಣೆ ಎಂಬುದಿಲ್ಲ ಇಸ್ಲಾಮಿನಲ್ಲಿ. ವಧು ದಕ್ಷಿಣೆ ಕೊಟ್ಟು ಮದುವೆ ಆಗಬೇಕು. ಅಂದ್ರೆ ಹೆಣ್ಣು ಮಕ್ಕಳು ಎಷ್ಟು ಡಿಮ್ಯಾಂಡ್ ಮಾಡ್ತಾರೋ ಅಷ್ಟು ದುಡ್ಡ ಚಿನ್ನವೋ ಕೊಟ್ಟು ನೀವು ಮದುವೆ ಆಗಬೇಕು ಹೆಣ್ಣು ಮಕ್ಕಳು. ಅರೇಬಿಯಾದಲ್ಲಿ ಏನಾಗಿತ್ತು, ಈ ಹೆಣ್ಣು ಮಕ್ಕಳು ವಿಪರೀತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಮಹರಿಗೆ. ಆದ್ದರಿಂದ ಗಂಡು ಮಕ್ಕಳಿಗೆ ಮದುವೆ ಆಗಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಖಲೀಫಾ ಉಮರ್ ಆಡಳಿತ ಕಾಲ, ಪ್ರವಾದಿಯವರ ಶಿಷ್ಯ ಅವರು ಒಂದು ಮೀಟಿಂಗ್ ಕರೀತಾರೆ, ಜಸ್ಟ್ ಚರ್ಚೆ ಮಾಡಲಿಕ್ಕೆ. ಚರ್ಚೆ ಏನು, ಈ ಮಹರಿಗೆ ಒಂದು ಲಿಮಿಟ್ ಹಾಕುವ ಬಗ್ಗೆ ಚರ್ಚೆ. ವಿಪರೀತವಾಗಿ ಹೆಣ್ಣು ಮಕ್ಕಳು ಮಹರು ಕೇಳ್ತಾ ಇದ್ದಾರೆ, ಗಂಡು ಮಕ್ಕಳಿಗೆ ಮದುವೆ ಆಗಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ಈ ಮಹರಿಗೆ ಒಂದು ನಿಯಂತ್ರಣ ಹೇರಬಹುದೋ ಎಂಬುದರ ಬಗ್ಗೆ ಒಂದು ಚರ್ಚೆಗೆ ಆಹ್ವಾನ ಕೊಟ್ಟಿದ್ದಾರೆ. ಚರ್ಚೆ ನಡೆಯುವಾಗ ಆ ವೇದಿಕೆಯಲ್ಲಿ ಒಬ್ಬರು ಮಹಿಳೆ ಎದ್ದು ನಿಂತುಕೊಂಡು ಆಡಳಿತಗಾರರಾದ ಉಮರ್ರೊಂದಿಗೆ ಪ್ರಶ್ನಿಸ್ತಾರೆ, ಉಮರ್, ದೇವ ನಮಗೆ ಕೊಟ್ಟ ಸ್ವಾತಂತ್ರ್ಯ, ಪ್ರವಾದಿ ಮೊಹಮ್ಮದರು ನಮಗೆ ಕೊಟ್ಟ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವರು ಯಾರು? ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಯಾವ ಹೆಣ್ಣು ಮಕ್ಕಳಿದು? ಆ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಜೀವಂತ ಹೂತು ಬಿಡಲಾಗುತ್ತಾ ಇತ್ತು ಪ್ರವಾದಿಯವರು ಬರುವುದಕ್ಕಿಂತ ಮುಂಚೆ. ವಇದಾ ಬುಶ್ಶಿರ ಅಹದುಹುಂ ಬಿಲ್ ಉನ್ಸಾ ಲಲ್ಲ ವಜ್ಹುಹು ಮುಸ್ವದ್ದಾ ವಹುವ ಕಲೀಮ್ ಅಂತ. ಹೆಣ್ಣು ಮಗು ಹುಟ್ಟಿದ್ರೆ ಅಪಮಾನ, ಅವಮಾನ, ನಿಂದ್ಯತೆ ಎಂದು ತಿಳಿದು ಜೀವಂತ ಹೂತು ಬಿಡ್ತಾ ಇದ್ರು ಆ ಸಮಾಜದಲ್ಲಿ. ಆ ಸಮಾಜಕ್ಕೆ ಪ್ರವಾದಿಯವರು ಕೊಟ್ಟ ಗೌರವ ಹೇಗೆಂದರೆ, ಸಾಮ್ರಾಜ್ಯದ ಚಕ್ರವರ್ತಿಯೊಂದಿಗೆ ನೇರವಾಗಿ ತಮ್ಮ ಹಕ್ಕುಗಳಿಗಾಗಿ ವಾದಿಸುವಷ್ಟು ಆ ಹೆಣ್ಣು ಮಕ್ಕಳು ಬೆಳೆದು ನಿಲ್ತಾರೆ ಸಮಾಜದಲ್ಲಿ. ನಿಮಗೆ ಗೊತ್ತಿರಬೇಕು, ಅಂದು ಉಮರ್ ಚರ್ಚೆ ಮಾಡಿದ್ರಲ್ಲ ಆ ಮಹರ್ನ ಬಗ್ಗೆ, ಅಂದು ಸ್ಟಾಪ್ ಆದ ಚರ್ಚೆ ಇವತ್ತಿನ ತನಕ ಆಗಲಿಲ್ಲ ಮುಸ್ಲಿಂ ಜಗತ್ತಿನಲ್ಲಿ. ಆ ಚರ್ಚೆ ಅವತ್ತು ಸ್ಟಾಪ್ ಆಗಿದೆ. ಆಮೇಲೆ ಇಲ್ಲಿನ ತನಕ ಯಾರು ಕೂಡ ಆ ವಿಷಯದ ಬಗ್ಗೆ ಜಗತ್ತಿನಲ್ಲಿ ಒಬ್ಬ ಮುಸ್ಲಿಂ ವಿದ್ವಾಂಸ ಚರ್ಚೆ ಮಾಡಲಿಲ್ಲ. ಹೆಣ್ಣಿಗೆ ಇರುವ ಗೌರವ ಅಂದ್ರೆ ಅದು, ಹೆಣ್ಣಿಗೆ ಇರುವ ಸ್ಥಾನಮಾನ ಅಂದ್ರೆ ಅದು.